ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ ವಾಕ್ಯಗಳು 3ರಿಂದ ನಾವು ಓದಿ ನೋಡುವಾಗ ಅಲ್ಲಿ ಒಂದು ಘಟನೆ ನಡೆಯುವುದನ್ನ ನಾವು ಕಾಣುತ್ತೇವೆ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯಂದರು ಕಡೆಯದಾಗಿ ಯೇಸು ಕ್ರಿಸ್ತನು ತನ್ನ ಸಿಲುಬೆಯ ಪಾಡಿಗೆ ತನ್ನ ಒಪ್ಪಿಸಿಕೊಡುವುದಕ್ಕೆ ಮುಂಚಿತವಾಗಿ ಊಟವನ್ನು ಮಾಡುವುದಕ್ಕಾಗಿ ಸೇರಿ ಬರುವುದನ್ನ ನಾವು ಕಾಣುತ್ತೇವೆ. ಅವರು ಊಟವನ್ನು ಮಾಡುವುದಕ್ಕೆ ಬಂದಿರುವಂತಹ ಸಮಯದಲ್ಲಿ ಒಂದು ವಿಷಯ ಸಂಭವಿಸುತ್ತದೆ. ಅದೇನೆಂದರೆ 3ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ, ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನೂ ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂದಲೂ ತಿಳುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಹೊದ್ದಿದ್ದ ಮೇಲ್ಹೊದಿಕೆಯನ್ನು ತೆಗೆದಿಟ್ಟು ಕೈಪಾಡುವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವುಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯಂದರೆಲ್ಲ ಸೇರಿ ಒಂದು ಮನೆಯಲ್ಲಿ ಅವರು ಊಟವನ್ನು ಮಾಡುವುದಕ್ಕೆ ಸೇರಿರುವಂತಹ ಸಮಯದಲ್ಲಿ, ಊಟವನ್ನು ಮಾಡುತ್ತಿರುವ ಮಧ್ಯದ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಠಾತ್ ಆಗಿ ತಾನು ಊಟವನ್ನು ಮಾಡುವುದರಿಂದ ಎದ್ದು ತನ್ನ ಮೇಲ್ಹೊದಿಕೆಯನ್ನು ತೆಗೆದು ಹಾಕಿ ನಡಕ್ಕೆ ತಾನು ಕೈಪಾಡುವನ್ನು ಕಟ್ಟಿಕೊಂಡು ಒಂದು ಬೋಗುಣಿಯನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ತುಂಬಿಸಿ ಶಿಷ್ಯರ ಪಾದಗಳನ್ನು ತೊಳೆಯುವುದಕ್ಕೂ ಮತ್ತೆ ಆ ಬಟ್ಟೆಯಿಂದ ಆತನ ಆ ಕಾಲುಗಳನ್ನು ಒರೆಸುವುದಕ್ಕೂ ಪ್ರಾರಂಭಿಸುವುದನ್ನ ನಾವು ಕಾಣುತ್ತೇವೆ. ಇಲ್ಲಿ ನಡೆದಂತ ಈ ಒಂದು ಘಟನೆ ಯಾತಕ್ಕಾಗಿ ನಡೆಯಿತು? ಯಾತಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎದ್ದು ಅವರ ಕಾಲುಗಳನ್ನು ತೊಳೆಯುವುದಕ್ಕೆ ಅವರು ಪ್ರಾರಂಭಿಸಿದರು? ಅದರಿಂದ ಅವರು ಹೇಳುವುದಕ್ಕೆ ಇಷ್ಟಪಟ್ಟಂತ ವಿಷಯವೇನು? ಇದರಿಂದ ನಾವು ಕಲಿತುಕೊಳ್ಳಬೇಕಾಗಿರುವಂತಹ ವಿಷಯ ಏನು ಎನ್ನುವುದನ್ನ ನಾವು ಆಲೋಚಿಸಿ ನೋಡಬೇಕು. ಹಿಂದಿನ ಕಾಲಗಳಲ್ಲಿ ನಮ್ಮ ಕಾಲದಲ್ಲಿ ನಾವು ನೋಡುವುದಾದರೆ ಸಾಧಾರಣವಾಗಿ ಹಳ್ಳಿಯ ಕಡೆಗಳಲ್ಲಿ ಹೋದರೆ ಮನೆಯಿಂದ ಆಚೆಗಡೆ ಒಂದು ಪಾತ್ರೆ ಇಟ್ಟಿರ್ತಾರೆ. ಆ ಪಾತ್ರೆಯಲ್ಲಿ ನೀರು ತುಂಬಿಸಿರ್ತಾರೆ. ಯಾರೇ ಮನೆಗೆ ಬಂದರೂ ಸಹ ಒಂದು ಚಮ್ ತಗೊಂಡು ಆ ಪಾತ್ರೆಯಲ್ಲಿ ನೀರು ತಗೊಂಡು ಅವರು ಕೈ ಕಾಲು ಎಲ್ಲ ತೊಳ್ಕೊಂಡು ಆಮೇಲೆನೆ ಅವ್ರ ಮನೆ ಒಳಗಡೆ ಹೋಗ್ತಾರೆ. ಈ ರೀತಿ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಪದ್ಧತಿ ಇದೆ. ಅದಕ್ಕೆ ಕಾರಣ ಏನಂದ್ರೆ ಆಚೆಗಡೆಯಿಂದ ಅವ್ರು ಹೋಗಿ ನಡ್ಕೊಂಡು ಬರುವಾಗ ಅವ್ರ ಕಾಲ್ಗೆಲ್ಲ ಧೂಳಾಗಿರುತ್ತೆ. ಹಾಗೆ ಮನೆ ಒಳಗಡೆ ಬಂದ್ರೆ ಮನೆ ಒಳಗಡೆ ಎಲ್ಲ ಕೂಡ ಧೂಳಾಗುತ್ತೆ. ಆ ರೀತಿ ಆಗ್ಬಾರ್ದು ಅಂತ ಹೇಳಿ ಮನೆ ಹೊರಗಡೆನೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟಿರ್ತಾರೆ. ಬಂದ ತಕ್ಷಣ ಕೈ ಕಾಲೆಲ್ಲ ತೊಳ್ಕೊಂಡು ಮನೆ ಒಳಗಡೆ ಬರುವಂತದ್ದು ಶುದ್ಧವಾಗಿರುತ್ತೆ ಅಂತ ಆ ರೀತಿ ಕೆಲಸಗಳನ್ನು ಮಾಡ್ತಾರೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಾಸ ಮಾಡುತ್ತಾ ಇದ್ದಂತಹ ಸಮಯದಲ್ಲಿ ಆ ಜನಗಳ ಮಧ್ಯದಲ್ಲಿ ಇದ್ದಂತಹ ಪದ್ಧತಿ ಬೇರೆ ವಿಧವಾಗಿ. ಹಂಗಂತಂದ್ರೆ ಆಗೇನ್ ಮಾಡ್ತಾ ಇದ್ರು ಅಂದ್ರೆ, ಸಾಮಾನ್ಯವಾಗಿ ದೊಡ್ಡ ವ್ಯಕ್ತಿಗಳು ಬಂದ್ರೆ, ಶ್ರೀಮಂತರು, ದೊಡ್ಡ ಹೆಸರಿರುವಂತವ್ರು, ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದ್ರೆ ಅವ್ರನ್ನ ಹೋಗಿ ಅಲ್ಲಿ ಆಚೆಗಡೆ ಪಾತ್ರೆಯಲ್ಲಿ ಕಾಲ್ ತೊಳ್ಕೊಂಡ್ ಬನ್ನಿ ಅಂತ ಹೇಳಿ ಅವ್ರನ್ನ ಸಪರೇಟ್ ಆಗಿ ಕಳಿಸಿ ಆಮೇಲೆ ಮನೆ ಒಳಗಡೆ ಕರೆಸ್ಕೊಳ್ಳುವಂತದ್ದು ಒಂಥರ ಅವ್ರಿಗೆ ಚೆನ್ನಾಗಿರೋದಿಲ್ಲ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಆ ರೀತಿ ಹೋಗಿ ಕಾಲ್ ತೊಳ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇರ್ಲಿಲ್ಲ. ನೇರವಾಗಿ ಅವ್ರನ್ನ ಮನೆ ಒಳಗಡೆ ಕರೆಸ್ಕೊಂಡ್ಬಿಟ್ಟು ಅವ್ರಿಗೆ ಎಲ್ಲಿ ಕುತ್ಕೊಳ್ಬೇಕು ಅಂತ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ ಕುಂಡ್ರಿಸ್ಬಿಟ್ಟು ಆಮೇಲಿಂದ ಆ ಮನೆಗಳಲ್ಲಿ ಆಳುಗಳು, ಮನೆ ಕೆಲಸ ಮಾಡುವಂತ ಆಳುಗಳು ಅವ್ರನ್ನ ಕಳಿಸ್ಬಿಟ್ಟು ಒಂದ್ ಪಾತ್ರೆಯಲ್ಲಿ ನೀರು ತೋರಿಸ್ಕೊಂಡ್ಬಂದು ಅವ್ರಿರೋ ಸ್ಥಳದಲ್ಲೇ ಅವ್ರ ಪಾದಗಳು ತೊಳಸೋರು. ಅವ್ರು ಕೂತಿರುವಂತ ಸ್ಥಳದಲ್ಲೇ ಪಾತ್ರೆಗಳನ್ನ ತೊಳಸಿ ಅವರೇ ಒಂದ್ ಬಟ್ಟೆ ಇರೋದು ಅವ್ರ ಹತ್ರ, ಆ ಬಟ್ಟೆಯಲ್ಲಿ ಅವರೇ ಒರೆಸ್ಬಿಟ್ಟು ಹೋಗೋರು. ಹಾಗಂತಂದ್ರೆ ನಮ್ಮ ಮಧ್ಯದಲ್ಲಿರುವಂತ ಒಂದು ಪದ್ಧತಿ ನಮ್ಮ ಹಳ್ಳಿಗಳ ಕಡೆಯಲ್ಲೆಲ್ಲ ಆಚೆಗಡೆ ಒಂದು ದೊಡ್ಡ ಪಾತ್ರೆ ಇರುತ್ತೆ, ನೀರಿರುತ್ತೆ, ಬಂದವರ ತೊಳ್ಕೊಂಡು ಹಾಗೆ ನೇರವಾಗಿ ಮನೆ ಒಳಗಡೆ ಬರ್ತಾರೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಇದ್ದಂತ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಮನೆ ಒಳಗಡೆ ಕರೆಸ್ಕೊಂಡು ಕುಂಡಿಸ್ಬಿಡೋರು. ಆಮೇಲೆ ಒಂದು ಆಳ್ನ ಕರೆಸಿ ಒಂದು ಪಾತ್ರೆಯಲ್ಲಿ ನೀರ್ ತರಿಸಿ ಕೂತಿರೋ ಜಾಗದಲ್ಲೇ ಕಾಳು ತೊಳಸಿ ಅವ್ರ ಬಟ್ಟೆಯಲ್ಲಿ ಕಾಲೆಲ್ಲ ಒರೆಸಿ ಅವ್ರನ್ನ ಕಳಿಸೋರು. ಈ ತರ ಅವ್ರ ಕಾಲದಲ್ಲಿ ಮಾಡೋರು. ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ್ಲೂ ಕೂಡ ಕೆಲವೊಂದ್ಸಲ ನಾವು ಮನೆಗಳಲ್ಲಿ ಬರುವಾಗ ಏನ್ ಮಾಡ್ತಾರೆ ಅಂದ್ರೆ, ಸಾಧಾರಣವಾಗಿ ನಾವೆಲ್ಲ ನಮ್ಮ ಮನೆಗಳಲ್ಲಿ ಊಟ ಮಾಡ್ಬೇಕಂದ್ರೆ ಎಲ್ಲಿ ಕೊಳಾಯಿ ಇರುತ್ತೆ ಅಲ್ಲಿ ಹೋಗಿ ಕೊಳಾಯಿ ಬಿಟ್ಟು ಕೈ ತೊಳ್ಕೊಂಡು ಊಟ ಮಾಡಕ್ ಬಂದು ನಾವು ಕುತ್ಕೊಳ್ತೇವೆ. ಆದ್ರೆ ಕೆಲವೊಂದ್ಸಲಿ ಯಾರೋ ಒಂದ್ ಸ್ವಲ್ಪ ದೊಡ್ಡ ವ್ಯಕ್ತಿಗಳು ಬಂದಿದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ, ನೀವು ಹೋಗಿ ಅಲ್ಲಿ ಕೈ ತೊಳ್ಕೊಂಡ್ ಬನ್ನಿ ಅಂತ ಹೇಳಲ್ಲ. ಆದ್ರೆ ಏನ್ ಮಾಡ್ತೀವಿ, ಒಂದು ಚೆಂಬಲ್ ನಾವೇ ನೀರು ತಗೊಂಡ್ಬಂದು ಒಂದು ಪಾತ್ರ ತಗೊಂಡ್ಬಂದ್ಬಿಟ್ಟು ಕೂತಿರೋ ಸ್ಥಳದಲ್ಲೇ ಅಲ್ಲಿ ಕೈ ತೊಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತೀವಿ. ಅವ್ರು ಸಾಮಾನ್ಯವಾಗಿ ಇಲ್ಲ ಪರವಾಗಿಲ್ಲ ನಾನು ಹೋಗಿ ಅಲ್ಲೆಲ್ಲೋ ಕೊಳೆಯಲ್ಲಿ ನೀರು ತೊಳ್ಕೊಂಡ್ ಬರ್ತೀನಿ ಅಂತಂದ್ರು ಕೂಡ ಇಲ್ಲ ನೀವು ಹೋಗ್ಬೇಡಿ, ಇಲ್ಲ ಈ ಪಾತ್ರೆ ತೊಳ್ಕೊಳ್ಳಿ ಸಾಕು ಅಂತ ಅಂದ್ಬಿಟ್ಟು ಕೂತಿರೋ ಜಾಗದಲ್ಲಿ ನಾವು ತೊಳಸಿ ಆಮೇಲೆ ತಗೊಂಡೋಗಿ ಆ ನೀರನ್ನ ನಾವು ಬಚ್ಚಲಿಗೆ ಹಾಕ್ತೀವಿ. ಆಗ ಏನಕ್ಕಂದ್ರೆ ಅವ್ರೊಂಥರ ಮರ್ಯಾದೆ ಕೊಡೋದಕ್ಕೋಸ್ಕರ ಅವ್ರನ್ನ ಎಬರಿಸಿ ಏನಕ್ಕೆ ಅಲ್ಲಿ ಇಲ್ಲಿ ಹೋಗಿ ತೊಳ್ಕೊಂಬನ್ನಿ ಅಂತ ಹೇಳ್ಬೇಕು, ಅವ್ರಿರೋ ಜಾಗದಲ್ಲಿ ನಾವು ಪಾತ್ರೆ ತಂದು ಕೈ ತೊಳ್ಸೋಣ ಅಂತ ಹೇಳಿ ನಾವು ಮಾಡೋದನ್ನ ನಮ್ಗೆ ಈಗ್ಲೂ ಕೂಡ ರೂಢಿಯಲ್ಲಿದೆ. ಇದೇ ರೀತಿಯಾಗಿ ಆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಹೋಗಿ ನೀವು ಕಾಲ್ ತೊಳ್ಕೊಂಡ್ ಬನ್ನಿ ಅಂತ ದೊಡ್ಡವ್ರನ್ನ ಸ್ವಲ್ಪ ಗಣ್ಯ ವ್ಯಕ್ತಿಗಳನ್ನ ಕಳಿಸೋ ಬದಲು ಅವ್ರು ಕೂತಿರೋ ಜಾಗಕ್ಕೆ ಪಾತ್ರೆ ಅಂತಂದು ಅವ್ರ ಕಾಲ್ಗಳನ್ನ ತೊಳಸಿ ಆಳುಗಳ ಕೈಯಲ್ಲಿ ಆ ಕೆಲಸ ಮಾಡೋರು. ಈ ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿದ್ದಂತ ಕಾಲದಲ್ಲಿ ಅವ್ರು ಮಾಡ್ತಾ ಇದ್ರು. ಅದೇ ವಿಷಯವನ್ನ ಒಂದು ಸರಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ, ಫರಿಸಾಯನ ಮನೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಊಟ ಮಾಡೋದಕ್ಕೆ ಒಂದು ಸಮಯದಲ್ಲಿ ಹೋಗಿರ್ತಾರೆ.
ಆ ಹೋಗಿರೋ ಸಮಯದಲ್ಲಿ ಅವ್ರು ಊಟ ಮಾಡ್ತಾ ಇರುವಾಗ ಅಲ್ಲಿ ಒಂದು ವ್ಯಭಿಚಾರ ಸ್ತ್ರೀ ಬಂದು ತನ್ನ ಆ ಕಣ್ಣೀರಿನಿಂದ ಆತನ ಪಾದವನ್ನ ತಾನು ತ್ಯಾವ ಮಾಡಿ ತಲೆಯ ಕೂದಲಿನಿಂದ ಒರೆಸಿ ಸುಗಂಧ ತೈಲವನ್ನ ಕಾಲಿಗೆ ಹಚ್ಚುವುದನ್ನ ನಾವು ಕಾಣ್ತೇವೆ. ಆಗ ಆ ಫರಿಸಾಯನು ಈತನು ಪ್ರವಾದಿಯಾಗಿದ್ದರೆ ತಾನು ಎಂತ ಕೆಟ್ಟ ಸ್ತ್ರೀ ಅಂತ ತಿಳ್ಕೊಂತಾ ಇದ್ದ ಅಂತ ಮನಸ್ಸಿನಲ್ಲಿ ತಾನು ಯೋಚನೆ ಮಾಡ್ಕೊಂತಾ ಇರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಫರಿಸಾಯನನ್ನು ನೋಡಿ ಅವರು ಆಕೆಯ ಪಾಪ ಹೆಚ್ಚು ಆದ್ರೂ ಸಹ ಆಕೆ ತೋರಿಸಿದ ಪ್ರೀತಿ ಅಧಿಕ, ಅದರಿಂದ ಆಕೆಯ ಪಾಪ ಕ್ಷಮಿಸಲ್ಪಟ್ಟಿದೆ. ನಿನ್ನ ಪಾಪ ಕಡಿಮೆ ತನಗಿಂತ, ಅದರಿಂದ ನೀನ್ ತೋರಿಸಂತ ಪ್ರೀತಿ ಕಡಿಮೆಯಾಗಿದೆ ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೀವಿ. ಅಲ್ಲಿ ಆ ಫರಿಸಾಯನೊಟ್ಟಿಗೆ ಯೇಸು ಕ್ರಿಸ್ತನ ಮಾತನಾಡುವಾಗ ಹೇಳುವಂತ ಒಂದು ವಿಷಯ, ನಾನ್ ಮನೆಗ್ ಬಂದಾಗ ನೀನು ನನ್ ಕಾಲ್ ತೊಳ್ಕೊಳ್ಳೋದಕ್ಕೆ ನೀರು ಕೊಡ್ಲಿಲ್ಲ, ಈಕೆಯು ತನ್ನ ಕಣ್ಣೀರಿನಿಂದ ನನ್ನ ಪಾದಗಳನ್ನು ಒರೆಸಿ ತನ್ನ ತಲೆಯ ಕೂದಲಿನಿಂದ ಅದನ್ನ ಒರೆಸಿದಾಳೆ ಅಂತ ಹೇಳೋದನ್ನ ನಾವು ಕಾಣ್ತೇವೆ. ಮತ್ತೆ ನೀನ್ ನನ್ನ ತಲೆಗೆ ಎಣ್ಣೆ ಕೊಡ್ಲಿಲ್ಲ ಸುಗಂಧ ತೈಲವಾಗಿ, ಆಕೆ ನನ್ನ ಪಾದಗಳಿಗೆ ತಾನು ಎಣ್ಣೆಯನ್ನು ಹಚ್ಚಿದಾಳೆ ಸುಗಂಧ ತೈಲವನ್ನ ಅಂತ ಹೇಳೋದನ್ನ ನಾವು ಕಾಣ್ತೀವಿ. ಆಗ ಆ ಕಾಲದಲ್ಲಿ ಈ ರೀತಿ ಮನೆಗೆ ಬರುವಂತವ್ರಿಗೆ ಮನೆಯಲ್ಲಿರುವಂತ ಯಾವ್ದೋ ಒಂದು ಆಳನ್ನು ಕರೆಸಿ ಅವ್ರ ಪಾದಗಳನ್ನ ಅವ್ರ ಇರೋ ಸ್ಥಳದಲ್ಲೇ ಒರೆಸಿ ಅದನ್ನ ಶುದ್ಧ ಮಾಡುವಂತ ಒಂದು ಪದ್ಧತಿ ಆ ಕಾಲದಲ್ಲಿ ಇತ್ತು. ಈಗೇನಾಯ್ತು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯಂದ್ರೆಲ್ಲ ಒಂದು ಮನೆಯಲ್ಲಿ ಕಡೆಯ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬಂದಿರುವಾಗ ಅಲ್ಲಿ ಯಾವ ಆಳಿರಲಿಲ್ಲ, ಅವ್ರನ್ನ ಯಾರು ವಿಶೇಷವಾಗಿ ಅಲ್ಲಿ ಕರೆಸ್ಲಿಲ್ಲ. ಯೇಸು ಕ್ರಿಸ್ತು ನಿಮ್ ಶಿಷ್ಯಂದ್ರು ಎಲ್ಲ ನೀವು ಬನ್ನಿ ಅಂತ ಯಾರು ಅವ್ರನ್ನ ಕರೆಸ್ಲಿಲ್ಲ. ಇವರೇ ಒಂದು ಸ್ಥಳವನ್ನ ಬೇರೆಯವ್ರ ಹತ್ರ ಗೊತ್ತು ಮಾಡಿಸ್ಕೊಂಡು ಅಲ್ಲಿ ಇವರೇ ಎಲ್ಲ ಒಟ್ಟಾಗಿ ಸೇರಿ ಬಂದು ಕುತ್ಕೊಂಡ್ರು. ಈಗ ಒಂದು ವೇಳೆ ಯಾರಾದ್ರೂ ಬೇರೆ ಒಂದು ಮನೆಯವರು ಇವ್ರನ್ನ ಕರಿಕಳಿಸಿದ್ರೆ ಆ ಮನೆಯವರು ಆ ಮನೆಯಲ್ಲಿರುವಂತ ಆಳಿಗೆ ಎಲ್ಲಾರ ಕಾಲು ತೊಳೆದ್ಬಿಡಪ್ಪ ಅಂತ ಹೇಳಿ ತೊಳಸಿರೋರು. ಆದ್ರೆ ಇವರು ಯಾರು ಇವ್ರನ್ನ ಆ ರೀತಿ ಕರೆದಿಲ್ಲ. ಇವರೇ ಒಂದು ಸ್ಥಳದಲ್ಲಿ ಒಂದು ಖಾಲಿ ಸ್ಥಳ ನೋಡ್ಕೊಂಡು ಅಲ್ಲಿ ನಾವು ಊಟ ಮಾಡ್ಕೊಳ್ತೀವಿ ನಾವೆಲ್ಲ ಬಂದು ಅವ್ರವರೇ ಬಂದಿದ್ದಾರೆ. ಈಗ ಅವರೆಲ್ಲ ಬಂದು ಕುಳಿತುಕೊಂಡಿರುವಾಗ ಇವ್ರ ಪಾದಗಳೆಲ್ಲ ತೊಳೆಯೋದಕ್ಕೆ ಅಲ್ಲಿ ಯಾರು ಇಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಇದ್ದಾರೆ, 12 ಜನ ಶಿಷ್ಯಂದರಿದ್ದಾರೆ, ಬೇರೆ ಯಾರು ಅಲ್ಲಿಲ್ಲ. ಈಗೇನಂತಂದ್ರೆ ಇವರೆಲ್ಲರ ಕಾಲುಗಳು ತೊಳೆಯಲ್ಪಟ್ಟು ಶುದ್ಧಿ ಆಗ್ಬೇಕು, ಆದ್ರೆ ಅಲ್ಲಿ ತೊಳೆಯೋದಕ್ಕೆ ಯಾರು ಆಳಿಲ್ಲ. ಆಗ ಇವಾಗೇನಿದೆ ಒಂದು ಅವಕಾಶ, ಅವ್ರ ಮಧ್ಯದಲ್ಲೇನೆ ಯಾರಾದ್ರೂ ಒಬ್ರು ಎದ್ದು ಪಾತ್ರೆ ತಗೊಂಡು ನೀರು ತಗೊಂಡ್ ಬಂದು ಎಲ್ಲಾರ ಕಾಲುಗಳನ್ನು ತೊಳೆದು ಶುದ್ಧಿ ಮಾಡ್ಬೇಕು. ಆದ್ರೆ ಆ ಕೆಲಸವನ್ನ ಅವ್ರಿಗೆ ಯಾರು ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಮಾಡೋದಕ್ಕೆ ಹೋಗ್ಲೂ ಇಲ್ಲ. ಬಹುಶಃ ಪೇತ್ರ ಏನ್ ಅನ್ಕೊಂಡಿರ್ತಾರೆ ಮನಸ್ಸಲ್ಲಿ, ಎಲ್ಲಾರ ಕಾಲು ಗಲೀಜಿದೆ, ಊಟ ಮಾಡೋದಕ್ಕೆ ಬಂದಿದೀವಿ, ಎಲ್ಲ ತೊಳಿಬೇಕು, ಇಲ್ಲಿ ಯಾರು ಆಳಿಲ್ಲ, ಏನ್ ಮಾಡೋದು ಇವಾಗ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು, ಸರಿ ಹೋಗ್ಲಿ ನಾನು ಹೋಗೊಂದು ಪಾತ್ರೆ ತಗೊಂಡ್ ಬಂದು ಸ್ವಲ್ಪ ನೀರ್ ಹಾಕೊಂಡ್ ಬಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಾಲನ್ನ ನಾನು ತೊಳೆದ್ಬಿಡ್ತೀನಿ, ಶುದ್ಧ ಮಾಡ್ತೀನಿ, ನನಗ್ ಸಂತೋಷ, ಬೇಕಾದ್ರೆ ಮಾಡ್ತೀನಿ. ಆದ್ರೆ ಮಿಗ್ದವ್ರ ಕಾಲೆಲ್ಲ ನಾನು ಹೆಂಗ್ ತೊಳೆಯೋದು? ನಾನು ಎಲ್ಲರಿಗಿಂತ ಮುಖ್ಯಸ್ಥನು, ನಾನೇ ಎಲ್ಲರಿಗಿಂತ ದೊಡ್ಡವನಾಗುವನು. ಈಗಿರುವಾಗ ನಾನು ಇವ್ರ ಕಾಲೆಲ್ಲ ಹೆಂಗ್ ತೊಳೆಯೋದು? ಯೇಸು ಕ್ರಿಸ್ತನ ಕಾಲ್ ಮಾತ್ರ ತೊಳೆದ್ಬಿಟ್ಟು ಹೋದ್ರೆ ಚೆನ್ನಾಗಿರಲ್ಲ. ಆಮೇಲೆ ಅವ್ರೇನಾದ್ರು ಮಿಗ್ದರೆಲ್ಲ ಕಾಲು ತೊಳೆದ್ಬಿಡಪ್ಪ ಹಂಗೆ ಅಂತಂದ್ರೆ ಏನ್ ಮಾಡೋದು? ನನ್ಗೆ ತುಂಬಾ ದೊಡ್ಡ ಅವಮಾನ ಆಗುತ್ತಲ್ಲ, ಇವ್ರ ಕಾಲೆಲ್ಲ ನಾನು ತೊಳಿಬೇಕಾ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಕಾಲೆಲ್ಲ ಕೊಳೆ ಆಗಿದ್ರು ಕೂಡ ಪೇತ್ರ ಸುಮ್ಮನೆ ಇದ್ದಾರೆ. ಯೇಸು ಸ್ವಾಮಿ ಕಾಲ್ ತೊಳಿಬಹುದು, ಇವ್ರ ಕಾಲೆಲ್ಲ ಹೆಂಗಪ್ಪ ತೊಳೆಯೋದು ಅಂತ ಅನ್ಕೊಂಡು. ಅದೇ ತರ ಅಂದ್ರೆ ಏನು ಯೋಚನೆ ಮಾಡ್ಕೊಂಡು ಅವರು ಸುಮ್ಮನೆ ಇದ್ದಾರೆ. ಯೇಸು ಸ್ವಾಮಿ ಪಾದಗಳನ್ನ ತೊಳಿತೀನಿ, ಈ ಮಿಗ್ದವ್ರ ಪಾದಗಳೆಲ್ಲ ನಾನು ಹೆಂಗ್ ತೊಳಿಲಿ ಅಂತ ಅವರು ಸುಮ್ಮನೆ ಇದ್ದಾರೆ. ಇನ್ನು ಯೋಹಾನ, ಯಾಕೋಬು ಇವರು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪಾದಗಳನ್ನು ತೊಳಿಬಹುದು ನೀರು ತಂದು, ಇವ್ರ ಕಾಲೆಲ್ಲ ಹೆಂಗ್ ತೊಳೆಯೋದು ನಾನು? ಅಯ್ಯೋ ನನ್ ಕೈಲಾಗಲ್ಲಪ್ಪ ಅಂತ ಅವರು ಸುಮ್ಮನೆ ಇದೆ. ಹಿಂಗೆ ಪ್ರತಿಯೊಬ್ಬರು ಶಿಷ್ಯರು ಕೂಡ ಹೆಂಗೆ ನಮ್ ಗುರುವಿನ ಕಾಲ್ ಬೇಕಾದ್ರೆ ನಾವು ತೊಳಿತೀವಿ, ಮಿಗ್ದವ್ರ ಕಾಲೆಲ್ಲ ಹೆಂಗ್ ತೊಳೆಯೋದು ನಾವು? ಅವಾಗ ನಾವು ಕಡಿಮೆ ಆಗ್ಬಿಡ್ತೀವಿ ಅಂತ ಅನ್ಕೊಂಡು ಅವ್ರು ನಾವು ಒಬ್ರಿಗಿಂತ ಒಬ್ರು ಮೊದ್ಲಿಂದಾನು ನಾವು ದೊಡ್ಡವರು ಅಂತ ವಾದ ಮಾಡ್ಕೊಂಡೇ ಬರ್ತಾ ಇದ್ದವ್ರು. ಈಗ ಒಬ್ರು ಕಾಲ್ನ ಒಬ್ರು ಹೆಂಗ್ ತೊಳಿತಾರೆ? ತೊಳೆದ್ರೆ ನಾವು ಎಲ್ಲರಿಗಿಂತ ಕಡಿಮೆ ಆಗ್ಬಿಡ್ತೀವಿ, ಕೊನೆಯವರಾಗ್ಬಿಡ್ತೀವಿ ಅಂತ ಅನ್ಬಿಟ್ಟು ಯಾರು ಕಾಲ್ ತೊಳಿಬೇಕಂತ ಮುಂದಕ್ಕೆ ಬರ್ತಾ ಇಲ್ಲ. ಕೊನೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ಇವರೆಲ್ಲರೂ ನನ್ ಕಾಲ್ ತೊಳೆಯಕ್ ಸಿದ್ಧ ಇದ್ದಾರೆ, ಆದ್ರೆ ಇವ್ರು ಒಬ್ಬೊಬ್ರು ಕಾಲ್ ತೊಳೆಯೋದಕ್ಕೆ ಇವ್ರು ಸಿದ್ಧ ಇಲ್ಲ. ಅಂದ್ರೆ ತೊಳೆದ್ರೆ ನಾವೆಲ್ಲರಿಗಿನ್ನ ಕಡಿಮೆ ಆಗ್ಬಿಡ್ತೇವಿ ಅಂತ ಅನ್ಕೊಂಡು ಸುಮ್ಮನೆ ಇದ್ದಾರೆ. ಇವ್ರಿಗೆಲ್ಲ ನಾನು ನಮ್ಮ ಪಾಠ ಕಳಿಸ್ತೀನಿ, ಏನಂತಂದ್ರೆ ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು, ನಾವು ಹೆಚ್ಚಿನವರ ಅಂತ ಅನ್ಕೊಂಡು ನಾವ್ ಇರಬಾರದು, ನಮ್ಮನ್ನ ನಾವು ತಗ್ಗಿಸಿಕೊಂಡು ನಡೆಯಬೇಕು ಅನ್ನೋದನ್ನ ಇವ್ರು ನಾನು ಕಲಿಸ್ತೀನಿ. ಇವ್ರು ಯಾರಾದ್ರೂ ತೊಳಿಲಿ ಅಂತ ನಾನು ಸುಮ್ಮನೆ ಇರಲ್ಲ, ಇಲ್ಲ ನೀವ್ ಯಾರಾದ್ರೂ ತೊಳಿರಿ ಅಂತ ನಾನು ಯಾರಿಗೂ ಹೇಳಲ್ಲ, ನಾನೇ ತೊಳಿತೀನಿ ಅಂತ ಅನ್ಬಿಟ್ಟು ಕುತ್ಕೊಂಡಿದ್ದವ್ರು ಏನ್ ಮಾಡ್ತಾರೆ, ಎದ್ಬಿಟ್ಟು ಮೇಲ್ ವಸ್ತ್ರವನ್ನ ತೆಗೆದು ಬದಿಗಿಟ್ಟು, ಅಂದ್ರೆ ಶರ್ಟ್ ಮೇಲೆ ನಾವಾಗ ಒಂದು ಕೋಟ್ ಹಾಕೊಂಡಿರ್ತೀವಿ ಅಂತ ಅನ್ಕೊಂಡ್ರೆ ಆ ಕೋಟ್ ಅನ್ನು ತೆಗೆದು ಪಕ್ಕಕ್ಕಿಡೋ ರೀತಿಯಲ್ಲಿ ಆ ಮೇಲ್ ಹೊದಿಕೆಯನ್ನ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಅವರು ಒಂದು ಆಳಿನ ರೀತಿಯಲ್ಲಿ, ಆಳುಗಳು ಸಾಮಾನ್ಯವಾಗಿ ಏನ್ ಮಾಡ್ತಾ ಇರ್ತಾರೆ, ನಮ್ಮ ಊರಲ್ಲೂ ಕೂಡ ನಾವು ನೋಡ್ತೀವಿ, ಒಂದು ತಲೆಗೆ ಹಿಂಗ್ ಟವಲ್ ಕಟ್ಕೊಂಡಿರ್ತಾರೆ, ಏನಾದ್ರು ಬೇಕು ಅಂದ್ರೆ ತಲೆಯಲ್ಲಿ ಟವಲ್ ಬಿಚ್ಬಿಟ್ಟು ಹಂಗೆ ಒರೆಸ್ತಾ ಇರ್ತಾರೆ, ಇಲ್ಲಾಂದ್ರೆ ನಡಕ್ ಟವಲ್ ಕಟ್ಕೊಂಡಿರ್ತಾರೆ, ಏನಾದ್ರು ಬೇಕಂದ್ರೆ ನಡರೆ ಅಂತ ಟವಲ್ ಹಂಗೆ ತುಟ್ಬಿಟ್ಟು ಹಂಗೆ ಒರೆಸ್ತಾ ಇರ್ತಾರೆ, ನಡಕ್ ಕಟ್ಕೊಂಡ್ಬಿಡ್ತಾರೆ.
ಇಲ್ಲಾಂದ್ರೆ ಭುಜದ ಮೇಲೆ ಹಾಕೊಂಡಿರ್ತಾರೆ, ಇಲ್ಲ ಕತ್ಗೆ ಹಾಕೊಂಡಿರ್ತಾರೆ, ಒಟ್ಟಲ್ಲಿ ಟವಲ್ ಎಲ್ಲೋ ಒಂದ್ ಕಡೆ ಮೈ ಮೇಲೆ ಹಾಕೊಂಡಿರ್ತಾರೆ, ಸಡನ್ ಆಗಿ ಎತ್ಕೊಂಡು ಏನಾದ್ರು ಒರೆಸ್ಬೇಕು ಮಾಡ್ಬೇಕು ಅಂತ ಅನ್ಬಿಟ್ಟು. ಅದೇ ತರನೇ ಯೇಸು ಕ್ರಿಸ್ತನು ಅಲ್ಲಿ ಕೈಪಾವಡ ಅಂದ್ರೆ ಒಂದು ಉದ್ದವಾದ ಬಟ್ಟೆ ಟವಲ್ ರೀತಿಯಲ್ಲಿ ಅದನ್ನ ಅವ್ರು ನಡಕ್ ಕಟ್ಕೊಂತಾರೆ. ನಡಕ್ ಕಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಆಳ್ ರೀತಿಯಲ್ಲಿ ತಾನೊಬ್ಬ ಸೇವಕ ಆದ ಈಗ ಅನ್ನೋ ರೀತಿಯಲ್ಲಿ ಒಂದು ದೊಡ್ಡ ಪಾತ್ರೆ ತಗೊಂಡು ಅದ್ರಲ್ಲಿ ನೀರು ಉಯ್ಕೊಂಡು ಬಂದ್ಬಿಟ್ಟು ಆ ಪಾದಗಳು ತೆಗೆದು ಅದ್ರಲ್ಲಿ ಇಟ್ಬಿಟ್ಟು ಎಲ್ಲಾರು ಕಾಲು ಉಜ್ಬಿಟ್ಟು ತಿರ್ಗಾ ಆಮೇಲೆ ಪಾತ್ರೆ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರು ನಡದಲ್ಲಿ ಕಟ್ಕೊಂಡಿರೋಂತ ಬಟ್ಟೆ ಉದ್ದವಾಗಿರುತ್ತೆ, ಆ ಬಟ್ಟೆ ಕೊನೆ ತಗೊಂಡು ಕಾಲ್ನ ಹಂಗೆ ಒರೆಸ್ಬಿಟ್ಟು ಹಂಗೆ ಮುಂದಕ್ಕೆ ಹೋಗ್ತಾರೆ. ಆತರ ಮಾಡುವಾಗ ಏನಾಗುತ್ತೆ, ಎಲ್ರಿಗೂ ತುಂಬಾ ಬೇಜಾರಾಗುತ್ತೆ. ಪೇತ್ರ ಅಂತೂ ಹತ್ರ ಬಂದಿದ ತಕ್ಷಣ, ಸ್ವಾಮಿ ನೀನ್ ಯಾವತ್ತೂ ನನ್ ಕಾಲ್ ತೊಳಿಲೇಬಾರದು ಅಂತೆಲ್ಲ ತಾನು ಹೇಳೋದನ್ನ ನಾವು ಕಾಣ್ತೀವಿ. ಆಮೇಲೆ ಅವ್ರು ಇಲ್ಲ, ನಾನ್ ನಿನ್ ತೊಳಿಲೇಬೇಕು, ನನ್ನಿಂದ ನೀನ್ ತೊಳೆಯಲ್ಪಡದೆ ಹೋದರೆ ನಿನಗೆ ನಿತ್ಯ ಜೀವ ಸಿಗೋದಿಲ್ಲ, ನನ್ನ ರಾಜ್ಯ ಸಿಗೋದಿಲ್ಲ ಅಂತೆಲ್ಲ ಅವ್ರು ಹೇಳೋದನ್ನ ನಾವು ಕಾಣ್ತೀವಿ. ಆ ರೀತಿ ಯೇಸು ಕ್ರಿಸ್ತನು ಎಲ್ಲರ ಪಾದಗಳನ್ನ ಅವ್ರು ತೊಳೆದ್ರು. ಅದಾದ್ಮೇಲಿಂದ ಅವ್ರು ಕುತ್ಕೊಂಡು ಮಾತಾಡ್ತಾ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನೀವು ನನ್ನನ್ನ ಗುರು ಅಂತ ಹೇಳ್ತೀರಾ, ನಾನು ಗುರುವಂತವನೇ, ಆದ್ರೂ ಕೂಡ ನಾನ್ ಮಾಡಿದ ಏನು ಅನ್ನೋದನ್ನ ನೀವು ನೋಡಿದ್ದೀರಿ, ಇದೇ ರೀತಿ ನೀವು ಸಹ ಇರಬೇಕು ಅಂತ ಅವ್ರಿಗೆ ಬುದ್ಧಿ ಹೇಳೋದನ್ನ ನಾವು ಕಾಣ್ತೇವೆ. ಹಂಗಂತಂದ್ರೆ ನೀವೆಲ್ರೂ ಸಹ ನಮ್ಮ ಗುರು ಪಾದಗಳು ತೊಳಿತೀವಿ, ಮಿಗ್ದವ್ರ ಪಾದಗಳ ನನ್ ತೊಳೆಯೋದು ಅಂತ ಅನ್ಕೊಂಡು ಯಾರು ಪಾದಗಳು ತೊಳೆಯೋದಕ್ಕೆ ಮುಂದೆ ಬರ್ದಿರ ಎಲ್ರೂ ಸುಮ್ಮನೆ ಇದ್ರಿ. ಆದ್ರೆ ನಾನ್ ನಿಮಗೆ ಗುರುವಂತವನಾಗಿದ್ರು ಸಹ ನಾನೇ ನಿಮ್ಮೆಲ್ಲರ ಪಾದವನ್ನು ತೊಳೆದೆ. ಅಂದ್ರೆ ಒಂದು ಆಳ್ ಮಾಡ್ಬೇಕಾಗಿದ್ದಂತ ಕೆಲಸವನ್ನ ನಾನೇ ಮಾಡಿದೆ. ನೀವು ಅದೇ ರೀತಿಯಾಗಿ ನಿಮ್ಮನ್ನ ತಗ್ಗಿಸ್ಕೊಂಡು ನಡೀರಿ. ನಾನೇನೋ ಹೆಚ್ಚಿನವನು, ನಾನೇನೋ ದೊಡ್ಡವನು, ನಾನೇನೋ ಹೆಸರಿರೋವನು, ನಾನೇನೋ ಅಂತವನು, ನಾನೇನೋ ಇಂಥವನು ಅಂತ ಅನ್ಕೊಂಡು ನಾನು ಅದನ್ನ ಹೆಂಗ್ ಮಾಡ್ಲಿ, ನಾನು ಇದನ್ನ ಹೆಂಗ್ ಮಾಡ್ಲಿ, ನನ್ಗೆ ನನ್ನ ಪ್ರತಿಷ್ಠೆ ಏನಾಗುತ್ತೆ, ನನ್ನ ಮರ್ಯಾದೆ ಏನಾಗುತ್ತೆ, ನಾನು ಇದನ್ನ ಮಾಡ್ಬೇಕಾ, ಅವ್ರು ಮಾಡ್ಲಿ ಇವ್ರು ಮಾಡ್ಲಿ, ಆತರ ನೀವು ನಡ್ಕೊಂಡ್ಬೇಡಿ. ನಾನೇ ನಿಮ್ ಪಾದ ತೊಳೋದ್ನಲ್ಲ ಒಂದು ಆಳಾಗಿ, ನಿಮ್ಮೆಲ್ಲರಿಗಿಂತ ನಾನೇ ಚಿಕ್ಕವನಾದೆ ಪಾದ ತೊಳೆದು, ನೀವು ಅದೇ ತರ ನಡ್ಕೊಳ್ಳಿ. ನಿಮ್ಮನ್ನ ನೀವು ಹೆಚ್ಚಿಸ್ಕೊಂಡು ನಾವು ಮೇಲ್ನವರು ಅನ್ನೋ ತರ ನೀವು ಬದುಕಬೇಡಿ, ನಿಮ್ಮನ್ನ ತಗ್ಗಿಸ್ಕೊಂಡು ಎಲ್ಲರಿಗೂ ಸೇವೆ ಮಾಡೋರು ಅನ್ನೋ ರೀತಿಯಲ್ಲಿ ಬದುಕಿ ಅಂತ ಅವ್ರು ಇದ್ರ ಮುಖಾಂತರ ಅವ್ರಿಗೆ ಬುದ್ಧಿ ಹೇಳೋದನ್ನ ನಾವು ಕಾಣ್ತೀವಿ. ಈ ದಿವಸ ಇದನ್ನೇ ತಗೊಂಡು ಕೆಲವರು ಏನ್ ಮಾಡ್ತಾರೆ, ಪಾದಗಳು ತೊಳಿತಾ ಇರ್ತಾರೆ, ಬೇರೆ ವಿಶ್ವಾಸಿಗಳ ಪಾದಗಳು ತೊಳಿತಾ ಇರ್ತಾರೆ ಯಾವ್ದೋ ಒಂದು ಮುಖ್ಯವಾದ ಸಮಯದಲ್ಲಿ. ಆದ್ರೆ ಯೇಸು ಕ್ರಿಸ್ತನ ಆ ಕೆಲಸವನ್ನು ಮಾಡಿ ನಾವೆಲ್ಲರೂ ಆತರ ಸುಮ್ನೆ ಕೆಲವ್ರನ್ನ ಕರೆಸ್ಬಿಟ್ಟು ಅವ್ರ ಪಾದಗಳು ತೊಳೆದು ನಾವು ಕಳಿಸ್ಬೇಕು ಅನ್ನೋದಕ್ಕೋಸ್ಕರ ಯೇಸು ಕ್ರಿಸ್ತನ ಅದನ್ನ ಮಾಡ್ಲಿಲ್ಲ. ಅವ್ರು ಅದನ್ನ ಮಾಡಿದಂತ ಉದ್ದೇಶ, ಅಲ್ಲಿ ಒಂದು ಆಳು ಅದನ್ನ ಮಾಡ್ಬೇಕಾಗಿತ್ತು, ಆದ್ರೆ ಅಲ್ಲಿ ಆಳಿಲ್ಲ. ಆದ್ರೆ ಆಳ್ ಮಾಡ್ಬೇಕಾಗಿದ್ದಂತ ಕೆಲಸವನ್ನ ಶಿಷ್ಯಂದ್ರಿಗೆ ಮಾಡೋದಕ್ಕೆ ಮನಸ್ಸಿಲ್ಲ, ಯಾಕಂದ್ರೆ ನಾವು ಹೆಚ್ಚಿನವರು ಅನ್ನೋದು ಅವ್ರ ಭಾವನೆ. ಕೊನೆಗೆ ಯೇಸು ಕ್ರಿಸ್ತನು ಅವರೇ ಅದನ್ನ ಮಾಡೋದನ್ನ ನಾವು ಕಾಣ್ತೇವೆ. ಅದನ್ನ ಮಾಡಿ ನೀವು ಎಂತವರಾಗಿದ್ರು ಕೂಡ ಎಲ್ಲವನ್ನು ಮಾಡೋದಕ್ಕೆ ನೀವು ಸಿದ್ಧರಾಗಿರ್ಬೇಕು ಅಂತ ಅವರು ತೋರಿಸ್ಕೊಡೋದನ್ನ ನಾವು ಕಾಣ್ತೀವಿ. ಅಲ್ಲಿ ಯೇಸು ಕ್ರಿಸ್ತನು ಸುಮ್ನೆ ತೋರ್ಸೋದಕ್ಕೋಸ್ಕರ ಪಾದ ತೊಳೆದಿಲ್ಲ, ಆದ್ರೆ ಅಲ್ಲಿ ಆ ಕೆಲಸ ಅಗತ್ಯವಾಗಿತ್ತು, ಅದನ್ನ ಯಾರು ಮಾಡೋದಕ್ಕೆ ರೆಡಿ ಇರಲಿಲ್ಲ, ಆದ್ರೆ ಅವರೇ ಅದನ್ನ ಮಾಡಿ ತೋರಿಸಿದ್ರು. ಅಂದ್ರೆ ಈ ದಿವಸದಲ್ಲಿ ನಾವು ಅದೇ ರೀತಿ ನಾವು ಕೆಲವರು ಪಾದಗಳು ತೊಳೆದು ಸುಮ್ಮನಾಗ್ಬೇಕು ಅನ್ನೋದು ಅದರ ಅರ್ಥ ಅಲ್ಲ. ಅದರ ಅರ್ಥ ಏನಂತಂದ್ರೆ, ಏನೇ ವಿಷಯ ಆಗಿದ್ರು ಸಹ, ಯಾವುದೇ ಒಂದು ಕಾರ್ಯವಾಗಿದ್ರು ಸಹ ನಮ್ಮನ್ನ ನಾವು ತಗ್ಗಿಸಿಕೊಂಡು, ಅದು ಎಂತ ಅಲ್ಪ ವಿಷಯವಾಗಿದ್ರು ಅದನ್ನ ಮಾಡಿದ್ರೆ ಒಂದು ವೇಳೆ ಜನಗಳು ಏನ್ ಇವ್ರು ಈ ತರ ಕೆಲಸ ಎಲ್ಲ ಮಾಡ್ತಾ ಇದಾರಲ್ಲ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ನೀನ್ ಅದನ್ನ ಮಾಡು. ಅಗತ್ಯವಾಗಿರುವಂತ ಕಾರ್ಯವನ್ನ ಅಲ್ಲಿ ಅದನ್ನ ಮಾಡಬೇಕಾಗಿರುವಂತ ಅನಿವಾರ್ಯ ಇರುವಂತ ಸಮಯದಲ್ಲಿ, ಅದನ್ನ ಮಾಡೋದಕ್ಕೆ ಯಾರು ಮುಂದೆ ಬರೆದಿರುವಂತ ಸಮಯದಲ್ಲಿ, ಅದನ್ನ ಮಾಡೋವಂಥವ್ರು ಬೇರೆಯವ್ರು ಇದನ್ನ ಮಾಡಿದ್ರೆ ನಾವೇನೋ ಕೀಳು ಮಟ್ಟಕ್ಕೆ ಹೋಗ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಭಾವನೆಯಲ್ಲಿ ಇದ್ದುಕೊಂಡು ನಾವು ಹೆಚ್ಚಿನವರು ಅನ್ನೋ ಅನ್ಕೊಂಡು ಸುಮ್ಮನೆ ಇರುವಂತ ಸಮಯದಲ್ಲಿ ನೀನಲ್ಲಿದ್ರೆ ಅದನ್ನ ನೀನ್ ಮಾಡು. ನೀನ್ ಕಡಿಮೆ ಆಗ್ಬಿಡ್ತೀಯ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ನೀನ್ ಅದನ್ನ ಮಾಡು, ಆದ್ರೆ ನಿನಗೆ ಅದರಿಂದ ಮಹಿಮೆ ಬರುತ್ತೆ ಅನ್ನೋದನ್ನ ಅವರು ಆ ಸ್ಥಳದಲ್ಲಿ ನಮಗೆ ತೋರಿಸ್ಕೊಟ್ರು. ಅಂದ್ರೆ ನಮ್ಮನ್ನ ನಾವು ತಗ್ಗಿಸ್ಕೊಂಡು ನಡೀಬೇಕು, ಹೆಚ್ಚಿಸಿಕೊಳ್ಳುವಂತವರುಗಳಾಗಿರಬಾರದು ಅನ್ನೋದನ್ನ ಅಲ್ಲಿ ಅವ್ರು ನಮಗೆ ತೋರಿಸಿಕೊಡೋದನ್ನ ನಾವು ಕಾಣ್ತೇವೆ. ಇನ್ನೊಂದು ಸ್ಥಳದಲ್ಲಿ ಸಹ ಅವರು ವಾಕ್ಯವನ್ನು ಮಾತನಾಡುವಂತಹ ಸಮಯದಲ್ಲಿ, ನೀನ್ ಎಲ್ಲಾದ್ರೂ ಒಂದು ಮುಖ್ಯವಾದ ಒಂದು ಕಾರ್ಯಕ್ಕೆ ಹೋಗಿದ್ರೆ ನೀನ್ ಹೋಗಿ ಮೊದಲನೆಯ ಸ್ಥಾನದಲ್ಲಿ ಕುತ್ಕೊಳ್ಳುವಂತ ಪ್ರಯತ್ನ ಮಾಡಬೇಡ, ಬೇಕಾದ್ರೆ ಹೋಗಿ ಕೊನೆಯ ಸಾಲಲ್ಲಿ ಕುಳಿತುಕೋ. ಒಂದು ವೇಳೆ ನಿನಗಿಂತ ಗಣ್ಯ ವ್ಯಕ್ತಿಗಳನ್ನ ಯಾರನ್ನಾದ್ರೂ ಆ ಕಾರ್ಯದಲ್ಲಿ ಇರುವಂತವ್ರು ಕರೆದಿದ್ರೆ, ಆಗ ನೀನು ಹೋಗಿ ಮುಂದೆ ಕುತ್ಕೊಂಡ್ಬಿಟ್ಟಿದ್ರೆ, ಆಗ ನಿನಗಿಂತ ಗಣ್ಯ ವ್ಯಕ್ತಿಗಳು ಬರುವಾಗ ಅವರು ನೀನು ಎದ್ದು ಹಿಂದೆ ಹೋಗು, ನಿನಗಿಂತ ಮುಖ್ಯವಾಗಿ ಬಂದಿದ್ದಾರೆ ಅಂತ ಹೇಳಿ ನಿನ್ನನ್ನ ಹಿಂದೆ ಕಳಿಸ್ತಾರೆ ಎಲ್ಲರ ಮುಂದೆ. ಆಗ ನಿನಗೆ ಅವಮಾನ ಆಗುತ್ತೆ. ಆದ್ರೆ ನೀನೇನ್ ಮಾಡು, ಮೊದಲೇ ಹಿಂದೆ ಕೂತಿರು. ಆಗ ಒಂದು ವೇಳೆ ಯಾರಾದ್ರೂ ನಿಮ್ ನೋಡಿ ನೀವು ಗಣ್ಯ ವ್ಯಕ್ತಿಗಳು ಮುಂದೆ ಇರಬೇಕು ಅಂತ ಅನ್ಕೊಂಡು ನಿನ್ನ ಮುಂದೆ ಕಳಿಸಿ ಕುಂಡ್ರಿಸಿದ್ರೆ ನಿನಗೆ ಅದರಿಂದ ಮಹಿಮೆ ಬರುತ್ತೆ ಅಂತ ಬುದ್ಧಿ ಹೇಳೋದನ್ನ ನಾವು ಕಾಣ್ತೀವಿ. ಹಂಗಂದ್ರೆ ಏನು, ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳುವಂತವರುಗಳಾಗಿರಿ. ನಿಮ್ಮನ್ನು ಮಹಿಮೆ ಪಡಿಸಬೇಕಂತ ತಂದೆ ಚಿತ್ತವಾಗಿದ್ದರೆ ಅವರು ನಿಮ್ಮನ್ನ ಮೇಲಕ್ಕೆ ತಂದು ಘನಪಡಿಸ್ತಾರೆ. ಆದ್ರೆ ನಿಮ್ಮನ್ನ ನೀವು ಹೆಚ್ಚಿಸಿಕೊಂಡ್ರೆ ನೀವು ತಗ್ಗಿಸಲ್ಪಡ್ತೀರಾ ಅಂತ ಬುದ್ಧಿ ಹೇಳೋದನ್ನ ನಾವು ಕಾಣ್ತೀವಿ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ತಗ್ಗಿಸಿಕೊಂಡು ನಡೆದರು. ಶಿಷ್ಯರ ಪಾದಗಳನ್ನು ಅವರೇ ತೊಳೆದರು. ಶಿಷ್ಯರಿಗೆ ತೊಳೆಯೋದಕ್ಕೆ ಮನಸ್ಸಿಲ್ಲ, ನಾನು ಹೆಂಗೆ ಇವ್ರ ಪಾದಗಳು ತೊಳೆಯಿದೆ ಅಂತ. ಆದ್ರೆ ಯೇಸು ಕ್ರಿಸ್ತನು ತಾನೇ ತೊಳೆಯುವುದನ್ನ ನಾವು ಕಾಣುತ್ತೇವೆ. ಯೇಸು ಕ್ರಿಸ್ತನಂತೆ ನಾನು ನೀವು ನಮ್ಮನ್ನು ತಗ್ಗಿಸಿಕೊಂಡು ನಡೆಯುವಂತವರುಗಳಾಗಿ ಇರಬೇಕು. ಹಲ್ಲೆಲೂಯಾ. ಈ ದಿವಸ ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನಂತೆ ತನ್ನ ಶಿಷ್ಯಂದರ ಪಾದಗಳನ್ನು ತೊಳೆಯುವಷ್ಟು ಮಟ್ಟಿಗೂ ಸಹ, ಅಂದ್ರೆ ಅಗತ್ಯವಾಗಿದ್ರೆ ಅಂತ ಕಾರ್ಯವನ್ನು ಮಾಡುವುದಕ್ಕೂ ಸಹ ಅವ್ರು ಒಪ್ಪಿಸ್ಕೊಟ್ರು. ಇವತ್ತು ನಾವು ಯಾವ ರೀತಿ ಇದ್ದೇವೆ? ನಾವು ಯಾವ ರೀತಿ ನಮ್ಮನ್ನ ನಡೆಸ್ಕೊಳ್ತಾ ಇದ್ದೇವೆ? ನಾವು ಇನ್ನೊಬ್ಬರ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ತೇವೆ? ನಮ್ಮನ್ನ ನಾವು ಯೋಚನೆ ಮಾಡಿ ನೋಡಬೇಕು. ನಮ್ಮನ್ನು ತಗ್ಗಿಸಿಕೊಂಡು ದೀನರಾಗಿ ಎಲ್ಲರಲ್ಲಿಯೂ ನಾವು ಒಂದು, ಅಥವಾ ಎಲ್ಲರಿಗಿಂತ ನಾವೇ ಕೊನೆ ಅನ್ನೋ ರೀತಿಯಲ್ಲಿ ನಾವು ನಡೆಯುವಂತ ಭಾವನೆ ನಮಗಿರಬೇಕು ಹೊರತು ನಾನೇನೋ ಹೆಚ್ಚು, ನಾನೇನೋ ಬೇರೆಯವ್ರಿಗಿನ್ನ ಶ್ರೇಷ್ಠವಾದವನು, ನಾನೇನೋ ಬೇರೆಯವ್ರಿಗಿನ್ನ ದೊಡ್ಡವನು ಇಂಥ ಒಂದು ಭಾವನೆ ನಮ್ಮಲ್ಲಿ ಯಾವ್ದು ಸಹ ಇರಬಾರದು. ನಾವೆಲ್ಲರಿಗೂ ಸೇವೆ ಮಾಡುವಂತ ಭಾವನೆ ಇರಬೇಕು ಹೊರತು ನಮಗೆ ಎಲ್ಲರೂ ಸೇವೆ ಮಾಡ್ಲಿ ಅನ್ನೋ ಭಾವನೆ ನಮ್ಮಲ್ಲಿ ಯಾವತ್ತೂ ಸಹ ಇರಬಾರದು. ಅದನ್ನ ದೇವರು ಇಷ್ಟಪಡೋದಿಲ್ಲ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರಿಂದ ದೀನತೆಯನ್ನ ಕಲಿತುಕೊಳ್ಳೋಣ. ಒಂದು ದಿವಸ ದೇವರು ಅದಕ್ಕೆ ಫಲವನ್ನು ಕೊಡುವರು. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಶಿಷ್ಯಂದರ ಪಾದಗಳನ್ನ ತೊಳೆದಂತ ಈ ವಿಷಯವಾಗಿ ಒಂದು ಸೇವಕರು ಒಂದು ಅದ್ಭುತವಾದ ಸತ್ಯವನ್ನ ಈ ಒಂದು ಘಟನೆಯ ವಿಷಯವಾಗಿ ವಿವರಿಸಿದ್ದಾರೆ. ಡೇವಿಡ್ ಗುಜಿಕ್ ಅನ್ನುವಂತ ಒಂದು ಸೇವಕರಿದ್ದಾರೆ. ಅವರು ಬಂದು ಬೈಬಲ್ ಕಾಮೆಂಟರಿ ಮಾಡುವಂತವರು. ಅವರ ಒಂದು ಕಾಮೆಂಟರಿನ ನಾನು ಈ ವಿಷಯವಾಗಿ ಓದ್ತಾ ಇರುವಾಗ ಅವರು ಇಲ್ಲಿ ನಡೆದಂತ ಈ ವಿಷಯವನ್ನ ತೆಗೆದುಕೊಂಡು ಅದರಲ್ಲಿ ಒಂದು ಅದ್ಭುತವಾದ ಸತ್ಯವನ್ನ ವಿವರಿಸಿದ್ದನ್ನ ನಾನು ಓದ್ದೆ. ಅದನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಯಿತು. ಆ ವಿಷಯವನ್ನ ನಾನು ನಿಮ್ಮೊಂದಿಗೂ ಸಹ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇನೆ. ಹಂಗಂತಂದ್ರೆ ನಾವು ಈ ವಾಕ್ಯದಲ್ಲಿ ಓದುವಂತದ್ದು ಯೋಹಾನನು ಬರೆದಂತ ಸುವಾರ್ತೆ 13ನೇ ಅಧ್ಯಾಯ ನಾವು 3ನೇ ವಾಕ್ಯದಿಂದ ಓದಿ ನೋಡುವಾಗ, ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನೂ ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು. ಇಲ್ಲಿ ಮೊದಲಾಗಿ ಯೇಸು ಕ್ರಿಸ್ತನ ಆ ಒಂದು ಸಮಯದಲ್ಲಿ ಮಾಡುವಂತ ಕಾರ್ಯ ಊಟವನ್ನು ಬಿಟ್ಟು ಎದ್ದನು ಎಂಬುದಾಗಿದೆ. ಇದನ್ನೇ ಆ ಸೇವಕರು ವಿವರಿಸ್ತಾ ಏನ್ ಹೇಳಿದ್ರು ಅಂತಂದ್ರೆ, ಯಾವ ರೀತಿ ತಾನು ಊಟವನ್ನು ಮಾಡುತ್ತಿದ್ದ ಸಮಯದಲ್ಲಿ ಊಟವನ್ನು ಬಿಟ್ಟು ಎದ್ದನು, ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ತಾನು ಪರಲೋಕದಲ್ಲಿ ತಂದೆಯ ಬಳಿಯಲ್ಲಿ ತಂದೆಯ ಮಹಿಮೆಯಲ್ಲಿ ತಾನು ದೇವರಾಗಿ ಇದ್ದನು. ಆದ್ರೆ ಅದನ್ನ ಬಿಟ್ಟು ತಾನು ಎದ್ದನು. ಇಲ್ಲಿ ಯಾವ ರೀತಿ ಊಟವನ್ನು ಬಿಟ್ಟು ತಾನು ಎದ್ದನು, ಪರಲೋಕದಲ್ಲಿ ಸಹ ತಾನು ದೇವರ ಮಹಿಮೆಯನ್ನು ಬಿಟ್ಟು ತಾನು ಎದ್ದನು ಅನ್ನೋದನ್ನ ನಾವು ಕಾಣುತ್ತೇವೆ. ಅದಾದ್ಮೇಲೆ ಎದ್ದು ಹೊದ್ದಿದ್ದ ಮೇಲ್ಹೊದಿಕೆಯನ್ನು ತೆಗೆದಿಟ್ಟು, ಅಂದ್ರೆ ಅವ್ರ ಮೇಲ್ಹೊದಿಕೆ ಹಾಕಿದ್ರು ಒಂದು ಕೋಟ್ ರೀತಿಯಲ್ಲಿ, ಅದನ್ನ ಅವರು ತೆಗೆದಿಟ್ರು. ಅಂದ್ರೆ ಅದು ಹಾಕಿರುವಾಗ ಒಂದ್ ಸ್ವಲ್ಪ ದೊಡ್ಡ ವ್ಯಕ್ತಿಗಳ ತರ, ಗಣ್ಯ ವ್ಯಕ್ತಿಗಳ ತರ ಅದಿರುತ್ತೆ, ಗೌರವ ಇರುವಂತ ವ್ಯಕ್ತಿಗಳ ತರ ಇರುತ್ತೆ. ಆದ್ರೆ ಸೇವಕರು ಸಾಮಾನ್ಯವಾಗಿ ಆತರ ಎಲ್ಲ ಹಾಕೊಂಡಿರೋದಿಲ್ಲ. ಸೇವಕರೆಲ್ಲ ಯಾರೋ ಸಾಧಾರಣ ಬಟ್ಟೆ ಹಾಕೊಂಡಿರ್ತಾರೆ. ಆಗ ತಾನು ಅದನ್ನ ತೆಗೆದಿಡೋದಕ್ಕೆ ಕಾರಣ ಏನಂತಂದ್ರೆ, ಒಂದು ಸೇವಕರ ರೀತಿಯಲ್ಲಿ ತಾನು ಕಾಣಿಸಿಕೊಳ್ಳಬೇಕಂತ ಹೇಳಿ ಮೇಲ್ಹೊದಿಕೆಯನ್ನು ಅವರು ತೆಗೆದಿಟ್ರು. ಅದೇ ರೀತಿಯಾಗಿ ಪರಲೋಕದಲ್ಲಿ ತಾನು ಎದ್ದು ತನ್ನ ಮೇಲ್ಹೊದಿಕೆಯನ್ನು ತೆಗೆದು ಹಾಕಿದನು. ಅಂದ್ರೆ ತನಗಿದ್ದಂತ ಮಹಿಮೆಯನ್ನ ತಾನು ತೆಗೆದು ಹಾಕಿದನು ಅಂತ ಅವರು ವಿವರಿಸಿದ್ರು. ಅದಾದ್ಮೇಲೆ ಏನ್ ಮಾಡ್ತಾರೆ, ಮೇಲ್ಹೊದಿಕೆಯನ್ನು ತೆಗೆದಿಟ್ಟು ಕೈ ಪಾವುಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಹಂಗಂತಂದ್ರೆ ನಾನೀಗೊಬ್ಬ ಸೇವಕ ಅಂತ ಹೇಳಿ ಅವರು ಕೈ ಪಾವುಡವನ್ನು ನಡುವಿಗೆ ಕಟ್ಟಿಕೊಳ್ತಾರೆ. ಅದೇ ರೀತಿಯಾಗಿ ಪರಲೋಕದಲ್ಲಿ ತಾನು ಎದ್ದು ತನ್ನ ಮಹಿಮೆಯನ್ನ ತೆಗೆದಿಟ್ಟು ಸೇವಕನಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ತಾನು ಬಂದನು. ತಾನು ನಡುವಿಗೆ ಪಾವುಡವನ್ನು ಕಟ್ಟಿಕೊಂಡ ಹಾಗೆ ತಾನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಅನ್ನೋದನ್ನ ಅವರು ವಿವರಿಸಿದ್ರು. ಅದಾದ್ಮೇಲೆ ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡ ಕೈಪಾವುಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಆಮೇಲೆ ಅವ್ರೇನ್ ಮಾಡ್ತಾರೆ, ಪಾತ್ರೆ ತಗೊಂಡು ನೀರು ಹಾಕೊಂಡು ಅವ್ರ ಕಾಲನ್ನು ತೊಳೆದು ಬಟ್ಟೆಯಿಂದ ಒರೆಸ್ತಾರೆ. ಇದೇ ರೀತಿಯಾಗಿ ಸೇವಕನಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಪರಲೋಕವನ್ನು ಬಿಟ್ಟು ಬಂದು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನ ತೊಳೆದು ಆತನು ಶುದ್ಧೀಕರಿಸಿದನು ಅಂತ ಅವರು ವಿವರಿಸಿದ್ರು. ಅದಾದ್ಮೇಲೆ ಎಲ್ಲಾರ ಪಾದಗಳನ್ನು ತೊಳೆದಾದ್ಮೇಲೆ ಅವ್ರು ಹೋಗಿ ಮತ್ತೆ ಕುಡಿದುಕೊಳ್ತಾರೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳನ್ನ ತೊಳೆಯುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಶುದ್ಧೀಕರಿಸಿ ಈಗ ಮತ್ತೆ ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ ಅವರು ಆಸೀನರಾಗಿದ್ದಾರೆ ಅಂತ ಒಂದು ವಿಷಯವನ್ನ ಅವರು ವಿವರಿಸಿದ್ರು. ಆಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಊಟ ಮಾಡುವ ಸಮಯದಲ್ಲಿ ಎದ್ದು ಅವರ ಶಿಷ್ಯಂದರ ಪಾದಗಳನ್ನು ತೊಳೆದಂತ ಈ ವಿಷಯವನ್ನ ತೆಗೆದುಕೊಂಡು ಇದೇ ರೀತಿಯಾಗಿ ಯೇಸು ಕ್ರಿಸ್ತನು ನಮಗಾಗಿ ಪರಲೋಕದಲ್ಲಿ ತನ್ನ ಮಹಿಮೆಯಿಂದ ಎದ್ದು ತಂದೆಯ ಮಹಿಮೆಯನ್ನು ತ್ಯಜಿಸಿ ಸೇವಕನಾಗಿ ಬಂದು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ತಿರುಗಿ ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ ಅವರು ಆಸೀನರಾಗಿದ್ದಾರೆ
ಅದೇ ರೀತಿ ಊಟ ಮಾಡುವ ಸಮಯದಲ್ಲಿಯೂ ತಾವು ಕುಳಿತಿದ್ದವರು ಎದ್ದು ಅವರ ಮೇಲೆ ಹೊದಿಕೆಯನ್ನು ತೆಗೆದು ಕೈಪಾಡುವನ್ನು ಕಟ್ಟಿಕೊಂಡು ಅವರ ಪಾದಗಳನ್ನು ತೊಳೆದು ಮತ್ತೆ ಹೋಗಿ ಕುಳಿತುಕೊಂಡರು ಎಂಬುದಾಗಿ ನಾವು ಓದುವಂತೆ ಈ ಕಾರ್ಯವನ್ನು ಅವರು ನಮಗೆ ರಕ್ಷಣೆಯಲ್ಲೂ ಸಹ ಮಾಡಿದ್ರು ಅನ್ನೋದನ್ನ ಆ ಸೇವಕರು ವಿವರಿಸಿದ್ರು. ಇದೊಂದು ಅದ್ಭುತವಾದ ಸತ್ಯವಾಗಿ ನನಗೆ ಇತ್ತು. ನಾನು ಅದನ್ನು ಕೇಳಿ ತುಂಬಾ ಸಂತೋಷ ಪಟ್ಟೆ. ಅದನ್ನ ನಿಮ್ಮ ಹತ್ರ ನಾನು ಹೇಳಬೇಕೆಂಬುದಾಗಿ ಇಷ್ಟಪಟ್ಟೆ. ಈ ರೀತಿಯಾಗಿ ಯೇಸು ಕ್ರಿಸ್ತನು ತಾನು ಶಿಷ್ಯರ ಪಾದಗಳನ್ನ ತೊಳೆದಂತ ವಿಷಯದಲ್ಲಿ ಒಂದು ಅದ್ಭುತವಾದ ಸತ್ಯವನ್ನ ನಮಗೆ ತೋರಿಸಿಕೊಡುವುದನ್ನ ನಾವು ಕಾಣುತ್ತೇವೆ.